ಭಾರತದ ಸಾಲ 185 ಲಕ್ಷ ಕೋಟಿ ಇದೆ. ಅಬ್ಬಾ, ಇಷ್ಟೊಂದು ಸಾಲ ಕೊಡ್ತಿರೋ ಯಾರು ಭಾರತಕ್ಕೆ? ಬಟ್ ಅದಕ್ಕಿಂತ ಮುಂಚೆ ವೆಲ್ ಡೆವಲಪ್ಡ್ ದೇಶಗಳ ಸಾಲ ಎಷ್ಟಿದೆ ಗೊತ್ತಾ? ಅಮೆರಿಕದ ಸಾಲ 36 ಟ್ರಿಲಿಯನ್ ಅಂದ್ರೆ 3022 ಲಕ್ಷ ಕೋಟಿ ಇದೆ. ಚೈನಾದ ಸಾಲ 1367 ಲಕ್ಷ ಕೋಟಿ. ಜಪಾನ್ದು 750 ಲಕ್ಷ ಕೋಟಿ. ದೇಶಗಳು ಸಾಲ ಮಾಡೋದು ಸ್ವತಃ ಆ ದೇಶಗಳ ನಾಗರಿಕರ ಹತ್ರ ಅಂಡ್ ಬೇರೆ ದೇಶದವ್ರ ಹತ್ರ ಅಂಡ್ ಪ್ರೈವೇಟ್ ಬ್ಯಾಂಕ್ಸ್ ಗಳಿಂದ ಅಂಡ್ ಗ್ಲೋಬಲ್ ಇನ್ವೆಸ್ಟರ್ಸ್ ಹತ್ರ. ಭಾರತದ ವಿಚಾರಕ್ಕೆ ಬಂದ್ರೆ ಭಾರತದ ಸಾಲ 90% ತನ್ನ ನಾಗರಿಕರ ಹತ್ರನೇ ಮಾಡಿದೆ. ಈ LIC, ಪ್ರಾವಿಡೆಂಟ್ ಫಂಡು, EPF, ಇಂಡಿಯನ್ ಬ್ಯಾಂಕ್ಸ್ಗಳ ಹತ್ರ ಅಂಡ್ ಬಾಂಡ್ಗಳ ಮೂಲಕ. ಸೊ ಟೆಕ್ನಿಕಲಿ ಯುವರ್ ಟ್ಯಾಕ್ಸ್ ಮನಿ ಪೇಸ್ ಇಂಟ್ರೆಸ್ಟ್ ಟು ಯುವರ್ ಓನ್ ರಿಟೈರ್ಮೆಂಟ್ ಅಕೌಂಟ್. ಅಂಡ್ ನಾವು ಬೇರೆ ದೇಶದಿಂದ ಅವರ ಕರೆನ್ಸಿನಲ್ಲಿ ದುಡ್ಡು ಬಾರೋ ಮಾಡಿದ್ರೆ ಅದನ್ನು ಎಕ್ಸ್ಟರ್ನಲ್ ಡೆಟ್ ಅಂತಾರೆ, ಅಂದ್ರೆ ದೇಶದ ಹೊರಗಿನ ಸಾಲ. ಭಾರತದ ಹೊರಗಿನ ಸಾಲ ಆಸ್ ಪರ್ 2025 $763 ಬಿಲಿಯನ್ ಇದೆ. ಅಂಡ್ ಅದು ಕೇವಲ 18% ಆಫ್ ನಮ್ಮ ದೇಶದ GDP. ಅಂದ್ರೆ ನಾವು ಸ್ಟೇಬಲ್ ಆಗಿದ್ದೀವಿ. ಈ ಪರ್ಸೆಂಟೇಜ್ ಜಾಸ್ತಿ ಆದಾಗ ನಾವು ಡೇಂಜರ್ ಝೋನ್ಗೆ ಬರ್ತೀವಿ. ಲೈಕ್ ಶ್ರೀಲಂಕಾ, ಅದು 101% ಇದೆ. ಈವನ್ USA 33% ಇದೆ. ನಂಬರ್ 1 ದೇಶ. ಸರಿ, ದೇಶಗಳು ಸಾಲ ಯಾಕೆ ಮಾಡ್ತಾರೆ? ಎವ್ರಿ ಇಯರ್ ಬಜೆಟ್ ಬ್ಯಾಲೆನ್ಸ್ ಆಗಲ್ಲ. ಅಂಡ್ ದೇಶದ ಡೆವಲಪ್ಮೆಂಟ್ ಕೆಲಸಗಳಿಗೆ ಅಂದ್ರೆ ರೋಡ್ಸು, ಸ್ಕೂಲ್ಸು, ಡಿಫೆನ್ಸು ಇದನ್ನೆಲ್ಲ ಮಾಡಲಿಕ್ಕೆ ಕ್ಯಾಶ್ ಬೇಕು. ಸೊ ಟ್ಯಾಕ್ಸ್ ರೈಸ್ ಮಾಡೋ ಬದಲು ಸರ್ಕಾರ ಬಾಂಡ್ಗಳ ಮೂಲಕ ದುಡ್ಡು ಕಲೆಕ್ಟ್ ಮಾಡುತ್ತೆ. ಅಂಡ್ ಆ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಬಡ್ಡಿ ಸಮೇತ ರೀಪೇ ಮಾಡುತ್ತೆ. ಸೊ ದೇಶದ ಹೊರಗಿನ ಸಾಲ ಜಾಸ್ತಿ ಆದರೆ ಮಾತ್ರ ದೇಶ ಅಪಾಯದ ಸ್ಥಿತಿಗೆ ಹೋಗುತ್ತೆ. ಲೈಕ್ 2009ರಲ್ಲಿ ಗ್ರೀಸ್, 2022ರಲ್ಲಿ ಶ್ರೀಲಂಕಾ ತರ ಇನ್ನೇನು ಪಾಕಿಸ್ತಾನ ಎಡ್ಜಲ್ಲಿದೆ. ಸೊ ಬೇರೆ ವೆಲ್ ಡೆವಲಪ್ಡ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ಭಾರತ ತುಂಬಾ ಸ್ಟೇಬಲ್ ಆಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತೀಯರು ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ದೇಶ ಮಾರೋರು, ದೇಶ ಒಡೆಯೋರು, ದೇಶವನ್ನು ಭಾಗ ಮಾಡೋರು ಅಧಿಕಾರ ಬಿಟ್ಟು ತುಂಬಾನೇ ವರ್ಷ ಆಯಿತು.